ಈ ಗಾಡಿ ಇದೆಯಲ್ಲ, ಇದು ನಮ್ಮ ಅಪ್ಪನ ಫಸ್ಟ್ನೇ ಗಾಡಿ. 2013 ತಾಂಡಿದ ಗಾಡಿ. ಆ ಗಾಡಿ ಮೇಲೆ ನೋಡಿ ಇನ್ನ ನಮ್ಮ ಅಪ್ಪನ ಫೋನ್ ನಂಬರ್ ಹಂಗೆ ಐತೆ. ಗಾಡಿ ಇನ್ಸ್ಬಿಟ್ಟು ಬಂದಿದ್ದೀವಿ. ಎಲ್ಲೋದ್ರೂ ಬರೀ ನಾನೇ ಜೋಟ್ಲೇವೆ, ಒಂದು ವೆಜ್ ಹೋಟ್ಲಿಲ್ಲ. ನಮ್ಮ ಪ್ರತಾಪನವ್ರು ಬೆಳಿಗ್ಗೆ 10 ಗಂಟೆಗೆ ಬನ್ನಿ ಅಂತಂದ್ರೆ ಇವಾಗ ರಾತ್ರಿ 10 ಗಂಟೆಗೆ ಬಂದವ್ರೆ. ಏನು ಮಾಡೋಣ ಹೇಳಿ ಇವ್ರಿಗೆ. ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಶ್ರೀನಗರದಿಂದ ಬಂದ ಮೇಲೆ ಗಾಡಿ ತೊಳಸಿರಲಿಲ್ಲ. ಈ ಗಾಡಿ ತೊಳಸೋಣ ಅಂತ ಬಂದಿದ್ದೀನಿ ನಮ್ಮ ಫ್ರೆಂಡ್ ಅಂಗಡಿಲಿ. ನಮ್ಮ ಮಂಜನೂ ಇಲ್ಲೇ ಇದ್ದಾನೆ. ಬೆಳಗ್ಗೆನೇ ಗಾಡಿ ತೊಳಸೋಣ ಅಂತ ಬಂದೆ ನಮ್ಮ ಫ್ರೆಂಡ್ ಅಂಗಡಿಲಿ. ಹೊಸ್ದಾಗಿ ಓಪನ್ ಆಗಿರೋದು ನಮ್ಮ ಫ್ರೆಂಡ್ ಅಂಗಡಿ. ನಮ್ಮ ಓನರು ಬಂದು ಗಾಡಿ ತೊಳಸ್ತಾವ್ರೆ. ಮಂಜ ಒಂದು ಗಾಡಿ ತೊಳಸ್ತಾವ್ರೆ. ಆಮೇಲೆ ನಮ್ಮದು 2 ಟೈರ್ ಹಾಕ್ಸ್ತೀವಿ ಹೊಸವ. ಅವನ್ನ ನಮ್ಮ ಬ್ರೋ ಕೇಳೋರೆ, ಅವ್ರಿಗೆ ಟೈರ್ ಕೊಡ್ತಾಯಿದ್ದೀನಿ. ಯಾಕಂದರೆ ಬೇರೆಯವ್ರಿಗೆ ದುಡ್ಡು ಕೊಡೋರು ಕೊಡಬೇಕು, ಸುಮ್ಮನೆ ಪುಕ್ಸಾಡ್ ಇಸ್ಕೊಂಡವ್ರು ಯಾರು ಕೊಡೋಕೆ ಹೋಗ್ಬಾರ್ದು. ಇವನು 2-3 ತೊಳಿತೀನಿ ಅಂದರೆ ಒಬ್ಬೊಬ್ಬನೇ ತೊಳಿತಾವನೆ. ಅದು ಹೆಂಗೆ ತೊಳಿತಾನೋ ಗೊತ್ತಿಲ್ಲ. ಹಾಂ ತೋರ್ಸ ಇಲ್ಲಿ. ಏಯ್ ಅಲ್ಲ, 2-3 ಅವರಿಂದ ಒಮ್ಮೆ ತೊಳಿತಾ ಇದ್ಯಾ? ಇಷ್ಟೊಂದು ಕಷ್ಟ ಯಾಕೆ ಬರ್ತಾ ಇದೆ ಹೇಳು? ಹೌದಾ? ಹಾಂ ಸಕ್ಕದಾಗಿ ಹೇಳಿದೆ. 3 ಅವರ್ ಆಯಿತು. ಆಗೋಯ್ತು ನೋಡು. ಜಾಸ್ತಿ ಇದು ಬೋಲ್ಟ್ ಎಲ್ಲ ನೋಡಿ, ಎಲ್ಲ ಉದುರೋಯ್ತು. Hey. ಇದು ಹಿಂಗ್ ಮಾಡು, ಒಂದಿನ ಮಾಡ್ತೀನಿ. ಹಿಂಗ್ ಮಾಡ್ಲಾ? ಸೀದಾ ಮಾಡು. ಗಂಗಾವ್ರ ಸಿಕ್ಕವರ ರಾಜಧಾನಿ ಗಾಡಿ ಅವರು, ಮಂಗ್ಳೂರು ಕಿಂಗ್ ಇವರೆಲ್ಲ. ಲೋಕಲ್ ಹೊಡಿತಾರೆ, ಲಾಂಗ್ ಬರಲ್ಲ ಅಂತಾರೆ. ಯಾಕೆ ಎಲ್ಲೇ ನಿಮ್ಮ ಮಂಗ್ಳೂರು ಕಿಂಗ್? ಮನೆ ಮಲ್ಗೋಣ ನೋಡಿ ಫ್ರೆಂಡ್ಸ್. ಇದೇ ನಮ್ಮ ಫ್ರೆಂಡ್ ಗಾಡಿ. ನಂದೇ ಶ್ಯೂರಿಟಿ ಹಾಕಿರೋದು. ಸಿವಿಲ್ ಮೇಂಟೈನ್ ಮಾಡ್ಕೊಂಡು ಹೋಗ್ತಾನೆ ಕರೆಕ್ಟಾಗಿ. ಮುಂದಕ್ಕೆ ಮಾಡ್ಕೊಂಡು ಹೋಗಿ ನಂದಿರೋದು ಇವನಿಗೆ. ಆಮೇಲೆ ಗಾಡಿ ತೊಳೆದಿದ್ದಾಯಿತು. ಈಗ ಇದಕ್ಕೆ ಹೋಗ್ತಾ ಇದ್ದೀವಿ, ಟೈರ್ ತಗೊಂಬರೋಣ ಅಂತೇಳಿ. ನೋಡಿ ಸ್ವಲ್ಪ ಎಲ್ಲ ಗೊಂಬೆ ಗೂಡಿ ಕಿವ್ಸತಿ ಎಲ್ಲ ಆಲ್ಟ್ರೇಷನ್ ಮಾಡಿದ್ದೀವಿ ಜೋರಾಗಿ. ಈ ಗಾಡಿ ಇದೆಯಲ್ಲ, ಇದು ನಮ್ಮ ಅಪ್ಪನ ಫಸ್ಟ್ನೇ ಗಾಡಿ. 2013 ತಾಂಡಿದ ಗಾಡಿ. ಆ ಗಾಡಿ ಮೇಲೆ ನೋಡಿ ಇನ್ನ ನಮ್ಮ ಅಪ್ಪನ ಫೋನ್ ನಂಬರ್ ಹಂಗೆ ಐತೆ. ತೋರಿಸ್ತೀನಿ ತಡೀರಿ. ನೋಡಿ ಫಸ್ಟ್ನೇ ಗಾಡಿ ನಮ್ಮ ಅಪ್ಪ ತಾಂಡಿದ್ದು ನೋಡಿ. ನಮ್ಮ ಅಪ್ಪನ ಮೊಬೈಲ್ ನಂಬರು ಹಂಗೆ ಐತೆ. 13 ವರ್ಷ ಆದರೂ ಹಂಗೆ ಐತೆ. ಹಾಂ ಮಾಡೋಕ್ಕಲ್ಲ, ಹಳೆ ನೆನಪುಗಳು ಇವೆಲ್ಲ. ಹಿಂಗೆ ಫ್ಯಾಮಿಲಿಲಿ ಏನೋ ಒಂಚೂರು ಪ್ರಾಬ್ಲಮ್ ಆಗಿ ಎಲ್ಲ ಕಿತ್ಕೊಂಡು ಪಡ್ಕೊಂಡು ಏನೋ ಮಾಡ್ತಾವ್ರೆ. ಏನು ಮಾಡ್ತೀರಾ ಹೇಮಂಜ? ಇವಾಗ ಟೈರ್ ತಗೋಣ ಅಂತ ನೆನ್ಮೂಲಿಗೆ ಬಂದಿದ್ದೀನಿ. ಟೈರ್ ತಗೊಂಡು ಹೋಗ್ಬೇಕು, ಯಾಕಂದರೆ ಇನ್ನೂ ಗಾಡಿ ಬರ್ಬೇಕಂತೆ. ಗಾಡಿ ಬಂದಿಲ್ಲ, ಅವ್ರಿಗೆ ವೆಯ್ಟಿಂಗ್ ಮಾಡ್ತಾಯಿದ್ದೀವಿ ನಮ್ಮ ನೆಲಮಂಗಲ ಶೋರೂಮಲ್ಲಿ. ನಮ್ಮ ಪ್ರಕಾಶ್ ಅವ್ರ ಓನರು, ಇನ್ನೊಬ್ರು ಓನರ್ ಹೊರಗಡೆ ಅವರೇ. ಇವರಿಬ್ಬರು ನಮ್ಮ ದೋಸ್ತಗಳು. ಬ್ರೋ ನನ್ನ ಫ್ರೆಂಡು ಫೋಲ್ಡೆಡ್ ಮೊಬೈಲು. ಹಾಂ ಹಿಂಗ ಚೆನ್ನಾಗಿತ್ತು ಬ್ರೋ, ಒಂಥರ ಜಾಲಿ ಫ್ರೆಂಡ್ಸ್. ಇವಾಗ ಟೈರ್ ತಗೊಂಡು ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಜಾಮ್ ಇವತ್ತು. ಇನ್ನೊಂದು 2-3 ದಿವಸ ಹಬ್ಬ ಅಲ್ಲ ನೋಡಿ. ನಾನು, ನಮ್ಮ ಮಂಜ, ನಮ್ಮ ಹರೀಶ್ ಅಣ್ಣವರು ಹೋಗ್ತಾಯಿದ್ದೀವಿ. ಕುಮಾರಣ್ಣ ಇವರ ತಮ್ಮ ಹರ್ಷ, ನಮ್ಮ ಕ್ಲಾಸ್ಮೇಟ್ ಅವನು.
ಯಾರೋ ನಮ್ಮ ಸಬ್ಸ್ಕ್ರೈಬರ್ ಬೇರೆ ಸಿಕ್ಕವ್ರೆ, ಮಾತಾಡ್ಸ್ಕೊಂಡು ಹೋಗ್ಬೇಕು. ಸಿಕ್ಕಿದಲ್ಲ ವಾಯ್ಸ್ ಎಡಿಟ್ ಮಾಡೋಣ ಬಿಡಿ. ಇಲ್ಲಿ ಸೋಲೋರು ನಮ್ಮ ಟೈರ್ ಪೌಡ್ರ್ ಮಾಡಿಸ್ತಾ ಇದ್ದೋ, ನಮ್ಮ ದರ್ಶಿಪ್ರವ್ರು ಸಿಕ್ಕಿದ್ರು. ಫೈನಲ್ ಮೀಟಪ್ಪು. ಈಗ ಮನೆ ಹೋಗ್ತಾರೆ ಅವರು. ಫೋಟೋಸ್ ಸ್ವಲ್ಪ ವೀಡಿಯೋಸ್ ಇದ್ದು ನಾನು ತಗೊಂಡಿದ್ದಾಯಿತು. ಹೇಳಿ ಬ್ರೋ, ಇನ್ನು ನೆಕ್ಸ್ಟ್ ಟ್ರಿಪ್ಪಲ್ಲಿ ಸಿಗೋಣ. ನಾಳೆಗೆ ಎಲ್ಲ ನಡೆದು ಎಲ್ಲಿಬ್ರು ಹೋಗೋದು? ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಇದ್ದೀವಿ ಎಲ್ಲರೂ ಸೇರಿ. ನೋಡಬೇಕು. ಹಾಂ ಹೋಗೋಣ ಬಾ. ಏನು ಮಾಡೋಕ್ಕಾಗಲ್ಲ. ಈಗ ಟೈರೆಲ್ಲ ಫೋಟೋ ಮಾಡಿಸಿದಾಯಿತು. ನಮ್ಮ ಕಳಿಸ್ಬೇಕು. MRF ಟೈರ್ಗೆ ಅಪೋಲೋ 2 ಟೈಪ್ ಫ್ಲಾಪ್ ಹಾಕ್ಸಿದ್ದೀನಿ ಫ್ರೆಂಡ್ಸ್. ಫೈನಲಿ ಇವಾಗ ಮನೆ ತಗ ಬಂದೆ. ಈಗ ಟೈಮ್ ಬಂದು 10:15. ಈಗ ಒಂದು ಲೋಡ್ ಕನ್ಫರ್ಮ್ ಆಯಿತು. ಎಲ್ಲಿಗಪ್ಪ ಅಂತಂದರೆ ಲಾಂಗ್ ಟ್ರಿಪ್ ಹೋಗೋಣ ಅಂತೇಳಿ ನಮ್ಮ ಕಿಟ್ಟೊಬ್ರ ಜೊತೆ ಹೋಗ್ತಾಯಿದ್ದೀವಿ. ಈಗ ನಾನು ಸಿಂಗಲ್ ಹೋಗ್ತಾಯಿದ್ದೀನಿ. ಅಲ್ಲಿ ಇನ್ನೂ ಇಬ್ಬರು ಹೊಸ ಡ್ರೈವರ್ ಬರ್ತಾರೆ, ಯಾರು ಅಂತೇಳಿ ತೋರಿಸ್ಕೊಡ್ತೀನಿ. ಇವಾಗ ನೋಡಿ ಇಲ್ಲಿ ದೇವನಹಳ್ಳಿ ಹತ್ರ ಹೋಗ್ತಾಯಿದ್ದೀನಿ. ನೋಡಿ ವಿಮಾನ ನೋಡಿ, ಎಲ್ಲ ಒಂದು ಸತಿ ಕಣ್ಣಾರ ರಿಯಲಾಗಿ ನೋಡಲೇಬೇಕು ಅಂತ ಒಂದು ಸತಿ ಆಸೆ ಐತೆ, ನೋಡಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಮಾಲೂರಿಗೆ ಬಂದೆ. ಸಿಕ್ಕಾಬಟ್ಟೆ ಮಳೆ ಮಾತ್ರ ನೋಡಿ. The next day. ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ. ಒಂದು ವಿಡಿಯೋಗೆ ಇವತ್ತಿನ ಟ್ರಿಪ್ ಎಲ್ಲಪ್ಪ ಅಂತಂದರೆ ಭುವನೇಶ್ವರ ಹೋಗೋಣ ಅಂತೇಳಿ. ಈಗ ರಾತ್ರಿನೇ ಬಂದೆ ಇಲ್ಲಿ ಮಾಲೂರಿಗೆ. ಎಲ್ಲ ಗಾಡಿ ನಿಲ್ಸಿಗೆ ನಾಷ್ಟ ಮಾಡೋಕ್ಕೆ ಹೋಗಿದ್ದಾರೆ. ನಂದು ಮತ್ತು ಇನ್ನೊಂದು ಗಾಡಿ ಟೋಟಲು. ಇದೆಲ್ಲ ನಾಷ್ಟ ಮಾಡೋಣ ಅಂತ ನಿಲ್ಲಿಸಿದ್ರು. ಇಲ್ಲಿ ರೋಡಲ್ಲಿ ಬಂಗಾಪೇಟೆ ರೋಡಲ್ಲಿ ಬರೀ ಎಲ್ಲ ನಾನ್ ವೆಜ್ ಹೋಟೆಲ್ಗಳು, ಒಂದು ವೆಜ್ ಹೋಟೆಲೂ ಇಲ್ಲ. ಏನು ಮಾಡೋಣ ಹೇಳಿ. ನಮಗೂ ನನ್ನ ಪುಣ್ಯಕ್ಕೆಲ್ಲ ಇಡ್ಲಿ ಸಿಕ್ತು, ತಗೊಂತ ಇದ್ದೀನಿ. ಅದು ಒಂದೇ ಒಂದು ಪ್ಲೇಟ್ ಇತ್ತು, ಅದ್ರ ಜೊತೆಗೆ ಇತ್ತಂತ ಫ್ರೆಂಡ್ಸ್ ಗಾಡಿ ನಿಲ್ಸ್ಬಿಟ್ಟು ಬಂದಿದ್ದೀವಿ. ಎಲ್ಲೋದ್ರೂ ಬರೀ ನಾನ್ ವೆಜ್ ಹೋಟ್ಲೇವೆ, ಒಂದು ವೆಜ್ ಹೋಟ್ಲಿಲ್ಲ. ಹಂಗೆ ನಮ್ಮ ಪುಣ್ಯಕ್ಕೆ ಸಿಕ್ಕಿದ್ದು ಅದೃಷ್ಟ ಆಯಿತು. ತಗೊಂಡು ಹೋಗ್ತಾ ಇದ್ದೀವಿ. ಇವಾಗ ಗಾಡಿ ಹತ್ರ ಬಂದು ಕುತ್ಕೊಂಡೆ. ಎಲ್ಲ ಇನ್ನೂ ಬಂದಿಲ್ಲ ಯಾರೂ ನೋಡಿ. ಒಂದೇ ಒಂದು ದಿವಸ ಎಲ್ಲ ಗ್ಲಾಸ್ ಇಳಿಸೋದು ಖಾಲಿ ಎಲ್ಲ ಧೂಳು ಕುತ್ಕೊಂಡ್ಬಿಟ್ಟೈತೆ. ಹಂಗೆ ಇಲ್ಲಿ ಲೋನ್ ಮಾಡೋಕೆ ಬಂದಿದ್ದು ಬೇಜಾರಾಗಲಿಲ್ಲ. ಈ ಲೈಟ್ ಅಂಗಡಿಗೆ ಕೊರೋನಾ ಅದೇ ಬೇಜಾರಾಗಿದ್ದು ನೋಡಿ. ಎಣ್ಣೆ ಎಲ್ಲ ಕಾಲಿಕ್ಕೆಲ್ಲ ಒಂಥರ ಮಣ್ಣು ಮಾಡಿಬಿಟ್ಟವ್ರೆ. ಹೇಳಂಗಿಲ್ಲ ಬಿಡೋಂಗಿಲ್ಲ. ಏನು ಮಾಡ್ತೀರಾ? ಆ ಗಾಡಿ ರಿವರ್ಸ್ ಹೊಡಿತಾರೆ, ಅಲ್ಲಿ ರಿವರ್ಸ್ ಆಯ್ತಾ ಇಲ್ಲ, ಮಳೆ ಬೇರೆ. ಫ್ರೆಂಡ್ಸ್ ಇವಾಗ ನಾಷ್ಟ ಮಾಡಿದ್ದಾಯಿತು. ಇನ್ನೊಂದು ಗಾಡಿ ಅಲ್ಲೇ ನಿಲ್ಸವ್ರೆ. ಎಲ್ಲ ಇವಾಗ ಕಟಿಂಗ್ ಮಾಡ್ತಾವ್ರೆ ನೋಡಿ. ಫೈನಲಿ ಮುಕ್ಕಾಲು ಭಾಗ ಲೋಡ್ ಆಗಿದ್ದಾಯಿತು. ಟಾರ್ಪಲ್ಲು ಸ್ವಲ್ಪ ಒಣಗಾಕಿಬಿಟ್ಟಿದ್ದೀನಿ. ಯಾಕಂದರೆ ಅವರು ಒಣಗಾಕು ಅಂತಂದರು. ಯಾಕಂದರೆ ಸ್ವಲ್ಪ ನೆಂದೋಗಿತ್ತು ಮಳೆ ಬಂದು ನೋಡಿ. ಇನ್ನೊಂದು ಸ್ವಲ್ಪ ಐತೆ. ಆಲ್ಮೋಸ್ಟ್ ಆ ಗಾಡಿಗೂ ಲೋಡ್ ಮಾಡ್ತಾರೆ ನೋಡಿ. ಯಾವ ಊರು ಇದೆ ಅವರ? ಯಾಕೆ ನಾಚಿಕೆನ ಅವನಿಗೆ? ಹುಡುಗಿ ಫಾಲೋವರ್ ಜಾಸ್ತಿ ಅಂತ. ಹುಡುಗಿರು ಜಾಸ್ತಿ ಅವನಿಗೆ. ಹಾಂ ನೋಡು, ಕ್ಯೂಟ್ ಆಗ ನೋಡು. ಯಾಕೆ ಮಾತಾಡೋದೇನು? ಹಾಂ ನಿಂದಪ್ಪಿ ಹೆಸರು? ಗಗನು. ನಿನ್ನ ಹೆಸರು? ಮಿಥುನ್. ನಿಂದು? ಹರ್ಷಿತ್ ಗೌಡ. ಇದೇವರಾ? ಏನು ಸಮಾಚಾರ? ಏನು ಓದ್ತಾ ಇರೋದು? ನೀನು 10th 5th. ಏನು ತುಟಿ ಏನೋ ಹೊಡೆದಾಕೊಂಡಿದ್ದಿ? ಹಸು ಹತ್ರ ತಿನ್ನಕ್ಕೆ ಹೋಗ್ಬಿಟ್ಟಿದ್ದಾನೆ ಇವನಾ? ಹಸುಕ್ಕೆ ತಿನ್ನಿಸ್ಬಿಟ್ಟು ನೀನು ತಿನ್ನಕ್ಕೆ ಹೋಗಿದ್ದೇನಲ್ಲ. ಫೈನಲಿ ಹಗ್ಗ ಹೊಡಿದಾಯಿತು. ಈಗ ಇಲ್ಲೇ ಏನೋ ಊಟ ಕೊಡ್ತಾರಂತೆ, ಊಟ ಮಾಡ್ಕೊಂಡು ಹೊರಡಬೇಕು. ಈಗ ಬಂದಿದ್ದೀನಿ. ಈಗ ಬೆಲ್ಟ್ ಪಿಚ್ಚಬೇಕು. ಬೆಲ್ಟ್ ಪಿಚ್ ಮೇಲೆ ಲೋಡ್ ಮಾಡ್ತಾರಂತೆ ನೋಡಿ. ಆಲ್ಮೋಸ್ಟ್ ಎಲ್ಲ ಗಾಡಿಗಳಿಗೂ ಲೋಡ್ ಮಾಡ್ತಾವ್ರೆ. ಮನೇಲಿ ಇವಾಗ ಟಾರ್ಪಲ್ ಹಾಕೊಂಡು ಹೋಗ್ತಾಯಿದ್ದೀನಿ. ಕಾಟ ಮಾಡಿಸ್ಕೊಂಡು 150 kg ಓವರ್ ಲೋಡ್ ಉಂಟೈತೆ. ಪಾಲ್ಟಿಗೆ ಹೇಳಿದೆ, ಹೋಗು ಏನಾಗಲ್ಲ, ತೂಕ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಇವಾಗ ನಾನು ಮಾಲೂರಿಂದ ನರಸಾಪುರ ರೋಡಲ್ಲಿ ಹೋಗ್ತಾಯಿದ್ದೀನಿ. ನಮ್ಮ ಪ್ರತಾಪಣ್ಣವ್ರು ಬರ್ತಾವ್ರೆ. ಬೇಗ ಬಂದರೆ ಒಳ್ಳೇದು. ಯಾಕಂದರೆ ನಮ್ಮ ಕಿಟ್ಟು ಅಣ್ಣಂದು ಸ್ವಲ್ಪ ಟೈರ್ ಎಲ್ಲ ಚೇಂಜ್ ಮಾಡಿಸ್ತಾವ್ರೆ. ನಾಳೆ ಕರೆಕ್ಟಾಗಿ 11 ಗಂಟೆಗೆ ಮಾರ್ಕೆಟ್ ಕೊಡ್ಬೇಕಂತೆ ಬ್ರೋ. ಇವಾಗ ಹೈವೇಗೆ ಬಂದೆ. ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು.
ಯಾವ ಜೊತೆ ಟೀ ಕುಡಿತಾ ಇದ್ದೀನಿ. 160 bucks. ಅಣ್ಣ ನಿಮ್ಮ ಹೆಸರು? ಚೇತನ್ ಅಂತ, ಇಲ್ಲೇ ತಾವರೆಕೆರೆಯವರು. ಟೀ ಕುಡಿದ್ಬಿಟ್ಟು ಹೊರಡಬೇಕು. ನಮ್ಮ ಡ್ರೈವರ್ ಇನ್ನೂ ಬರಬೇಕು. ಬಂದಮೇಲೆ ಸ್ವಲ್ಪ ಹಗ್ಗ ಹೊಡ್ಕೊಂಡು ಹೋಗ್ಬೇಕು. ಅಣ್ಣ ಆರಾಮ? ಬ್ರೋ ಏನು ಸಮಾಚಾರ ಅಣ್ಣ? ಏನಿಲ್ಲ ಬ್ರೋ, ಹೇಳ್ಬೇಕು. ಹೆಂಗೈತೆ ಜೀವನ? ಹಿಂಗೆ ರೋಡ್ ಮೇಲೆ ಹೆಂಗಿರುತ್ತೆ ಜೀವನ. ಡ್ರೈವರ್ ಜೀವನ ಎಲ್ಲ ರೋಡ್ ಮೇಲೆ. ಇವಾಗ ಕೋಲಾರ ಮಾರ್ಕೆಟ್ ಹತ್ರ ಬಂದೆ. ನಮ್ಮ ಡ್ರೈವರ್ ಬರಬೇಕು. ಹಾಗೆ ನಮ್ಮ ಸಬ್ಸ್ಕ್ರೈಬರು ಸಿಕ್ಕಿದ್ರು, ಫ್ರೆಂಡು, ನಮ್ಮ ಮುಂದರಾಜ್ ಅಣ್ಣ ಫ್ರೆಂಡು ಸುರೇಶ್ ಅಂತ. ಅದೇ ಹೆಸ್ರಣ್ಣ. ಇದೇ ಗಾಡಿ ಅವ್ರದ್ದು. ನಮ್ಮ ಕಿಟ್ಟು ಅಣ್ಣವರು ನಂಬರ್ ಕೊಟ್ಟು ಕಳ್ಸವ್ರೆ. ಜ್ಯೂಸ್ ಕುಡ್ಕೊಂಡು 1 hour ಇಲ್ಲೇ ಟೈಮ್ ವೇಸ್ಟ್ ಮಾಡಬೇಕು, ಏನು ಮಾಡೋಕ್ಕಾಗಲ್ಲ. ಇವಾಗ ಕೋಲಾರ ಮಾರ್ಕೆಟ್ ಹತ್ರ ಬಂದೆ. ನಮ್ಮ ಡ್ರೈವರ್ ಬರಬೇಕು. ಹಾಗೆ ನಮ್ಮ ಸಬ್ಸ್ಕ್ರೈಬರು ಸಿಕ್ಕಿದ್ರು, ಫ್ರೆಂಡು, ನಮ್ಮ ಮುಂದರಾಜ್ ಅಣ್ಣ ಫ್ರೆಂಡು ಸುರೇಶ್ ಅಂತ. ಅದೇ ಹೆಸ್ರಣ್ಣ. ಇದೇ ಗಾಡಿ ಅವ್ರದ್ದು. ನಮ್ಮ ಕಿಟ್ಟು ಅಣ್ಣವರು ನಂಬರ್ ಕೊಟ್ಟು ಕಳ್ಸವ್ರೆ. ಜ್ಯೂಸ್ ಕುಡ್ಕೊಂಡು 1 hour ಇಲ್ಲೇ ಟೈಮ್ ವೇಸ್ಟ್ ಮಾಡಬೇಕು, ಏನು ಮಾಡೋಕ್ಕಾಗಲ್ಲ. ಫ್ರೆಂಡ್ಸ್, ಫೈನಲಿ 1 hour ಆದಮೇಲೆ ನಮ್ಮ ಕಿಟ್ಟು ಬ್ರೋ ಬಂದು ಈಗ ನಮ್ಮ ಡ್ರೈವರ್ಗೆ ಎಷ್ಟು ವೆಯ್ಟ್ ಮಾಡ್ತಾಯಿದ್ದೀವಿ. ಅವ್ರನ್ನ ಕರ್ಕೊಂಡು ಹೋಗಬೇಕು. ಪಾರ್ಟಿ ಅರ್ಜೆಂಟ್ ಮಾಡ್ತಾಯಿದ್ದಾರೆ. ಬನ್ನಿ ಈಗ ಇವ್ರಿಗೆಲ್ಲ ಬಾಯಿಗೆ ಬಿಟ್ಟು ಹೊರಡೋಣ. ಇವಾಗ ಬಂದರು ನಮ್ಮವರು. 3 hour ವೆಯ್ಟ್ ಮಾಡಿದ್ದೀವಿ ಇವ್ರಿಗೋಸ್ಕರ. ಬೇಗ ಈ ತರ ಹಿಂಸೆ ಸುಮ್ಮನಿರಲ್ಲೇ. ಬೆಳಗ್ಗೆನೇ ಹೇಳಿರೋದು. ಅಣ್ಣನ ಕೈಲಿ ಹೇಳಿಲ್ಲ ಅಂತ ಹೇಳ್ತಿದ್ದೆ. ಕಿಟ್ಟು ಅಣ್ಣನ ಕೈಲಿ ಪ್ರತಾಪಣ್ಣ 2 ಗಂಟೆಗೆ ನಂಗೆ. ಪ್ರತಾಪಣ್ಣ ಎಷ್ಟು ಗಂಟೆಗೆ ಹೇಳಿದ್ದು ನಿನಗೆ? 6 ಗಂಟೆಗೆ ಹೇಳಿದ್ದು. ಫ್ರೆಂಡ್ಸ್, ಇನ್ನೂ ಜಗಳ ಆಡೋದ ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ. ಇಲ್ಲಿಗೆ ಬಾಯ್. ಸ್ವಲ್ಪ ಮಾತಾಡಬೇಕು.